Hello friends, welcome to Learning Bloom's channels. This is the first class of English grammar. In first few class, I am teaching you very basic things in grammar. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಫ್ಟರ್ ಫ್ಯೂ ಕ್ಲಾಸ್ ಆದಮೇಲೆ ಅಡ್ವಾನ್ಸ್ ಕೂಡ ಲರ್ನ್ ಮಾಡ್ತಾ ಹೋಗೋಣಂತೆ. ನಾನು ಕ್ಲಾಸ್ ಬೈ ಕ್ಲಾಸ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ಯಾವುದೇ ರೀತಿ ಕ್ಲಾಸಸ್ನ ಮಿಸ್ ಮಾಡದೆ ಒನ್ ಬೈ ಒನ್ ಸೀರೀಸ್ ವೈಸ್ ನೋಡ್ತಾ ಹೋಗಿ, ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಲಾಸಸ್ ನೋಡುವಾಗ ಜೊತೆಗೆ ನಿಮ್ಮ ರೆಫರೆನ್ಸಿಗೆ ನೀವು ಕೂಡ ನೋಟ್ಸ್ ಮಾಡ್ಕೊಳ್ತಾ ಇರಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದರಲ್ಲಿ ನಾನು ರಿಪ್ಲೈ ಮಾಡ್ತೀನಂತೆ. Hello everyone, welcome to our class. This is the first video of English grammar series. ಗ್ರಾಮರ್ನ ನಾವು ತುಂಬ ಬೇಸಿಕ್ಕಿಂದ ಲರ್ನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ ಇಂಗ್ಲಿಷ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್. What is sentence? A sentence is a group of words that express a complete thought. ನಾವು ಏನು ಹೇಳಬೇಕು ಅಂತ ಇದ್ದೀವೋ ಅದನ್ನು ಫುಲ್ ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಹೇಳ್ತೀವಿ ನಾವು. ದಟ್ ಈಸ್ ಅ ಸೆಂಟೆನ್ಸ್. Every sentence has to follow one of these three structures. The three fundamental English sentence structures are. I said three fundamental structures. First one ಬಂದ್ಬಿಟ್ಟು subject plus verb. Second one ಬಂದ್ಬಿಟ್ಟು subject plus verb plus an object. Third one ಬಂದು subject plus linking verb plus a complement. ಇದು ಏನು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಒಂದು ತ್ರೀ ಫಂಡಮೆಂಟಲ್ ಸ್ಟ್ರಕ್ಚರ್ಸಲ್ಲಿ ನಾವು ಮಾಡುವಂಥ ಇಂಗ್ಲೀಷ್ ಸೆಂಟೆನ್ಸು ಯಾವುದಾದ್ರೂ ಒಂದನ್ನಾದರೂ ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ನಾವು ಡಿಫ್ರೆಂಟ್ ಸಬ್ಜೆಕ್ಟ್ ಯೂಸ್ ಮಾಡ್ಬೋದು, ಡಿಫ್ರೆಂಟ್ ವರ್ಬ್, ಆಬ್ಜೆಕ್ಟ್ಸ್, ಲಿಂಕಿಂಗ್ ವರ್ಬ್, ಡಿಫ್ರೆಂಟ್ ಕಾಂಪ್ಲಿಮೆಂಟ್ನ ಕೂಡ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸ್ ಮಾಡ್ತಾ ಹೋಗ್ತೀವಿ. ಆದರೆ ಸ್ಟ್ರಕ್ಚರ್ ಮಾತ್ರ ಇಟ್ ಹ್ಯಾಸ್ ಟು ಫಾಲೋ ಇನ್ ದೀಸ್ ತ್ರೀ, ಅಟ್ಲೀಸ್ಟ್ ಒನ್ ಇಟ್ ಹ್ಯಾಸ್ ಟು ಫಾಲೋ ಇನ್ ದೀಸ್ ತ್ರೀ ಸ್ಟ್ರಕ್ಚರ್ಸ್. ಇದ್ರದ್ದು PDF ಕೂಡ ಅಟ್ಯಾಚ್ ಮಾಡಿದ್ದೀನಿ, ನಿಮಗೆ ಬೇಕಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಯಾವಾಗ ನೀವು ಈ ವಿಡಿಯೋನ ನೋಡ್ತಾ ಇರ್ತೀರಾ, ಜಸ್ಟ್ ಮೇಕ್ ಅ ನೋಟ್, ಇಟ್ ವಿಲ್ ಹೆಲ್ಪ್ ಫಾರ್ ಯು ಟು ಲರ್ನ್ ಈಸಿ. Let's start with the subject plus verb. In English ಅಲ್ಲಿ ನಾವು sentence formation ಮಾಡಬೇಕಂದ್ರೆ at least it should be have a two words. One is subject and another one is verb. What is subject? It's a person, place or thing that performs the action. ಒಂದು ಸೆಂಟೆನ್ಸ್ ಅಲ್ಲಿ ಯಾರು ಆಕ್ಷನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸಬ್ಜೆಕ್ಟ್ ಹೇಳುತ್ತೆ, ಅದರ್ವೈಸ್ ಅದರ ಬಗ್ಗೆ ಸೆಂಟೆನ್ಸ್ ಆಗಿರುತ್ತೆ. Let's see some sentence examples. Birds fly, dogs bark, he came, she cried, we work. Here is the subject plus verb. It's a complete sentence. Next one bitu, I have finished. The baby is sleeping. ಇಲ್ಲಿ 3 words ಇದೆ. ಯಾಕೆ ಅಂದರೆ ಈ ಒಂದು ಹ್ಯಾವ್ ಮತ್ತು ಈಸ್ ಅನ್ನ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಆಕ್ಸಿಲರಿ ವರ್ಬ್ಸ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಂತೆ. ಈ ಒಂದು ಆಕ್ಸಿಲರಿ ವರ್ಬ್ಸ್ ಏನು ಮಾಡುತ್ತೆ, ಮೇನ್ ವರ್ಬಿಗೆ ಹೆಲ್ಪ್ ಮಾಡುತ್ತೆ ಟೈಮ್ ಮತ್ತು ಟೆನ್ಸಸ್ನ ಮೆನ್ಷನ್ ಮಾಡಲಿಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ರವಿ ಗೋಸ್ ಟು ದ ಆಫೀಸ್, ವಿ ಪ್ಲೇ ಇನ್ ದ ಈವ್ನಿಂಗ್, ಸೀಮಾ ಸಿಂಗ್ಸ್ ಬ್ಯೂಟಿಫುಲಿ. ಇಲ್ಲಿ ನಮಗೆ ರವಿ ಗೋಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್, ಆದರೆ ಟು ದ ಆಫೀಸ್, ಇನ್ ದ ಈವ್ನಿಂಗ್, ಬ್ಯೂಟಿಫುಲಿ ಈ ಎಲ್ಲ ವರ್ಡ್ಸ್ಗಳು ನಮಗೇನು ಮಾಡುತ್ತೆ, ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಸೆಂಟೆನ್ಸ್. ಆ ಸೆಂಟೆನ್ಸ್ ಇಂದು ನಮಗೆ ಮೋರ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಹೇಳಿಲ್ಲ ಅಂದರೂ ನಡೆಯುತ್ತೆ, ಆದರೆ ವಿ ಪ್ಲೇ ಇಟ್ಸ್ ಎ ಕಂಪ್ಲೀಟ್ ಸೆಂಟೆನ್ಸ್, ಸಬ್ಜೆಕ್ಟ್ ಪ್ಲಸ್ ವರ್ಬ್. ವಾಟ್ ಈಸ್ ದ ನೆಕ್ಸ್ಟ್ ಸ್ಟ್ರಕ್ಚರ್? ಸಬ್ಜೆಕ್ಟ್, verb and object. Subject ಏನಂತ ಗೊತ್ತಾಯ್ತು, that performs the action. What is the object? What is object? It's a person, place or thing that receives the action of the verb. ಅಂದರೆ ಸಬ್ಜೆಕ್ಟ್ ಆಕ್ಷನ್ ಮಾಡುತ್ತೆ, ಆಬ್ಜೆಕ್ಟ್ ಬಂದ್ಬಿಟ್ಟು ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಅಂದರೆ ಆಬ್ಜೆಕ್ಟ್ ಮೇಲೆ ಆಕ್ಷನ್ ನಡೆಯೋದು. Let's see some sentences. I ate idlis. Subject, verb, object. You broke it.
He teaches math. She likes chocolate. We watched a movie. Mom washed the dishes. Ravi passed the interview. My teacher asked a question. We will join the class next week. ಇಲ್ಲೇನಿದೆ ಸಬ್ಜೆಕ್ಟ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಆದರೆ ನೆಕ್ಸ್ಟ್ ವೀಕ್ ಅನ್ನೋದೇನು ಇಟ್ಸ್ ಅ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಸೆಂಟೆನ್ಸ್. ಅದು ಇದ್ರೂ ನಡೆಯುತ್ತೆ, ಇಲ್ಲ ಅಂದರೂ ಕೂಡ ಅದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ವಿ ವಿಲ್ ಜಾಯಿನ್ ದ ಕ್ಲಾಸ್, ದಿಸ್ ಈಸ್ ಆಲ್ಸೋ ಫುಲ್ ಕಂಪ್ಲೀಟ್ ಸೆಂಟೆನ್ಸ್. ನೆಕ್ಸ್ಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಲಿಂಕಿಂಗ್ ವರ್ಬ್ ಅಂಡ್ ಅ ಕಾಂಪ್ಲಿಮೆಂಟ್. ಈ ಕಾಂಪ್ಲಿಮೆಂಟ್ ಅಂದರೆ ಏನು? ಲೆಟ್ಸ್ ಸಿ ಸಮ್ ಸೆಂಟೆನ್ಸಸ್. ಯು ಆರ್ ಸ್ಮಾರ್ಟ್. ಇಲ್ಲಿ ಯು ಅನ್ನೋದು ಯಾವುದೇ ರೀತಿ ಆ್ಯಕ್ಷನ್ ಮಾಡ್ತಾ ಇಲ್ಲ, ಅದ್ರ ಬದಲು ಯು ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಯು ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಸ್ಮಾರ್ಟ್ ಅನ್ನೋದು ಕಾಂಪ್ಲಿಮೆಂಟ್ ಆಗುತ್ತೆ. ಇವೆರಡನ್ನು ನಾವು ಲಿಂಕ್ ಮಾಡಿ ಸೆಂಟೆನ್ಸ್ ಮಾಡುವಾಗ ಏನು ಮಾಡ್ತೀವಿ? ಆರ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ದಿಸ್ ಇಸ್ ಲಿಂಕಿಂಗ್ ವರ್ಬ್. ದ ಸ್ಕೈ ಈಸ್ ಬ್ಲೂ. ಅವರ್ ಪ್ಲಾನ್ ವಾಸ್ ಸಕ್ಸಸ್. ದಿಸ್ ಡ್ರೆಸ್ ಇಸ್ ಬ್ಯೂಟಿಫುಲ್. ಇಲ್ಲಿ ಕೊನೆಯಲ್ಲಿ ಬರೋದು ಯಾವಾಗಲೂ ಕೂಡ ಅಡ್ಜೆಕ್ಟಿವೇ ಆಗಿರ್ಬೇಕಂತ ಏನಿಲ್ಲ, ಅದು ಕೂಡ ಕಾಂಪ್ಲಿಮೆಂಟ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ನೋಡಿದಾಗ ಗೊತ್ತಾಗುತ್ತೆ. ವಿ ಆರ್ ಸ್ಟೂಡೆಂಟ್ಸ್. ಸೀಮಾ ಈಸ್ ಅ ಟೀಚರ್. ಇಲ್ಲಿ ನೌನ್ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ವಿ ಅವರು ಏನಾಗಿದ್ದಾರೆ ಅವ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಮೈ ಡ್ಯಾಡ್ ಬಿಕಮ್ ಆಂಗ್ರಿ. ದ ಕೇಕ್ ಸ್ಮೆಲ್ಸ್ ಅಮೇಝಿಂಗ್. ದ ಸೂಪ್ ಟೇಸ್ಟ್ಸ್ ಡಿಲಿಷಿಯಸ್. ದ ರೂಮ್ ಲುಕ್ ಸ್ಪೇಷಿಯಸ್. ಇಲ್ಲಿರೋ ಅಂಥದ್ದು ಯಾವುದೇ ಆ್ಯಕ್ಷನ್ ವರ್ಡ್ಸ್ ಅಲ್ಲ, ಇದನ್ನು ನಾವು ಲಿಂಕಿಂಗ್ ವರ್ಬ್ ಅಂತಲೇ ಕರೀತೀವಿ. ಬಿಕಮ್, ಸ್ಮೆಲ್ಸ್, ಟೇಸ್ಟ್ಸ್, ಲುಕ್ಸ್. ದೆನ್ ವಾಟ್ ಇಸ್ ದಿಸ್ ಲಿಂಕಿಂಗ್ ವರ್ಬ್? ಲಿಂಕಿಂಗ್ ವರ್ಬ್ ಅಂದರೆ a linking verb simply connects the subject to a complement. It doesn't show any action. Complement. What is complement? A complement is a word that provides extra information about the subject. Now we came to know that one sentence andre enirbeku, a subject plus verb or subject verb with object, and one more subject with linking verb and a complement. These are the basic three fundamental structures. If you notice, now in subject place ಅಲ್ಲಿ ಏನು ಯೂಸ್ ಮಾಡಿದ್ದೀವಿ? ನಾವು ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡಿರೋ ಅಂಥದ್ದನ್ನು ನಾವು ನೋನ್ ಅಂತ ಕರಿತೀವಿ. ನೋನ್ಸ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ್ಯಾವ ಫಾರ್ಮ್ಸ್ ಇದೆ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಿದ್ದೀನಿ. ನೌನ್ಸ್ ಅಷ್ಟೇ ಅಲ್ಲ ನಾವಿಲ್ಲಿ ಯೂಸ್ ಮಾಡಿರೋ ಅಂಥದ್ದು, ಪ್ರೊನೌನ್ಸ್ ಕೂಡ ನಾವು ಯೂಸ್ ಮಾಡಿದ್ದೀವಿ. ನೋಡಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ದೀಸ್ ಆರ್ ಆಲ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಇದನ್ನು. ನಾವೀಗ ನೋಡಿದ್ವಿ ಸಬ್ಜೆಕ್ಟ್ ಜಾಗದಲ್ಲಿ ನಾವು ನೌನ್ಸ್ ಆರ್ ಪ್ರೊನೌನ್ಸ್ ಯೂಸ್ ಮಾಡಿದ್ವಿ ಅಂದ್ಬಿಟ್ಟು. ಅದರಲ್ಲೂ ಪ್ರೊನೌನ್ಸ್ ಅಲ್ಲಿ ನಾವು ಪ್ರಾಪರ್ ಪ್ರೊನೌನ್ ಕೂಡ ಯೂಸ್ ಮಾಡಿದ್ದೀವಿ. ನಾವು ಆಬ್ಜೆಕ್ಟ್ ಜಾಗದಲ್ಲಿ ಏನು ಯೂಸ್ ಮಾಡಿದ್ದೀವಿ? ಆಬ್ಜೆಕ್ಟ್ ಜಾಗದಲ್ಲೂ ಕೂಡ ನಾವು ನೌನ್ನ ಯೂಸ್ ಮಾಡಿದ್ದೀವಿ. ಲೈಕ್ ದಿಸ್ ಇಸ್ ಅ ನೌನ್ಸ್. ಹಾಗಾದರೆ ಈ ಕಾಂಪ್ಲಿಮೆಂಟ್ ಜಾಗದಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಏನಂತ ಕರಿತೀವಿ? ಈ ಕಾಂಪ್ಲಿಮೆಂಟ್ ಜಾಗದಲ್ಲಿ ಏನು ಯೂಸ್ ಮಾಡ್ತೀವಿ, ಅದನ್ನೆಲ್ಲ ನಾವು ಅಡ್ಜೆಕ್ಟಿವ್ಸ್ ಆರ್ ನೋನ್ಸ್ ಅಂತ ಕರಿಬೋದು. ಈ ಸಬ್ಜೆಕ್ಟ್ ಬಗ್ಗೆ ಇದು ಡಿಸ್ಕ್ರೈಬ್ ಮಾಡುತ್ತೆ. ಈ ಕಾಂಪ್ಲಿಮೆಂಟ್ಸ್ ಎಲ್ಲ ಏನು ಮಾಡುತ್ತೆ? ಸಬ್ಜೆಕ್ಟ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 1 by 1 ಕ್ಲಾಸಸ್ ನೀವು ನೋಡ್ತಾ ಹೋಗಿ, ಯಾವುದೇ ಕ್ಲಾಸ್ಗಳನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಅದನ್ನು ಶೇರ್ ಮಾಡಿ. ಯಾರ್ಯಾರು ಗ್ರಾಮರ್ಗೆ ರೆಡಿ ಆಗ್ತಾ ಇದ್ದಾರೆ, ಯಾರ್ಯಾರು ಟೆಸ್ಟು ಎಕ್ಸಾಮ್ಸ್ಗಳಿಗೆ ನೋಡ್ತಾ ಇದ್ದಾರೆ ಗ್ರಾಮರ್ನ, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.